press the bell icon on the YouTube app and never miss another update. ಈಗ ನಾವು ಈ ಒಂದು ಲಕ್ಷ್ಮೀಶ ಬರೆದಿರತಕ್ಕಂತಹ ಜೈಮಿನಿ ಭಾರತದಿಂದ ಆರಿಸಿರುವಂತಹ ಒಂದು ರಾಮಾಯಣವನ್ನು ಆಧರಿಸಿರ್ತಕ್ಕಂಥ ಒಂದು ಹಲುಬಿದಳ್ ಕಲ್ಮರಂ ಕರಗುವಂತೆ ಅನ್ನತಕ್ಕಂತಹ ಆ ಒಂದು ಸೀತೆಯ ಕುರಿತು ಹೇಳ್ತಕ್ಕಂಥ ಒಂದು ಪದ್ಯವನ್ನು ನಾವಿವತ್ತು ನೋಡೋಣಂತೆ. ನಮ್ಮ ಈ ದೇಶದ ಎರಡು ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ವಾಲ್ಮೀಕಿ ರಚಿಸಿರ್ತಕ್ಕಂತಹ ಆ ರಾಮಾಯಣ ಅನ್ನುವಂಥದ್ದು ಅವನು ಅಂದರೆ ಈ ಒಂದು ದೇಶದ ಒಂದು ಮಣ್ಣಲ್ಲಿ ಇರುವಂತಹ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ಇದನ್ನು ನಾವು ಕಾಣ್ತಾ ಹೋಗ್ತೇವೆ ಅನ್ನುವಂಥ. ಅಂದರೆ ಈ ಕಾವ್ಯಗಳ ಮುಖ್ಯ ಉದ್ದೇಶವೇ ನಮ್ಮಲ್ಲಿ ಇರತಕ್ಕಂತಹ ಒಂದು ಸಂಸ್ಕೃತಿಯನ್ನು ಪ್ರಕಟಪಡಿಸ್ತಕ್ಕಂಥದ್ದು ಅಂತಾಗಿದೆ. ನೀವು ಜಗತ್ತಿನ ಯಾವುದೇ ಮಹಾಕಾವ್ಯಗಳನ್ನು ಗಮನಿಸಿದಾಗ ನಮ್ಮ ಮಹಾಕಾವ್ಯಗಳಿಗೆ ಹೋಲಿಸಿದಾಗ ಸಾಕಷ್ಟು ವ್ಯತ್ಯಾಸವನ್ನು ಕಾಣ್ತೀರಿ. ಅಂದರೆ ಜನಜೀವನ ಇರ್ಬೋದು, ಭಾವನೆಗಳಿರ್ಬೋದು, ಸಂಸ್ಕೃತಿ ಇರ್ಬೋದು, ಅವೆಲ್ಲದರಲ್ಲೂ ಕೂಡ ಈ ಒಂದು ಮಣ್ಣಿನ ಸೊಗಡಿಗೆ ಅನುಗುಣವಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಇಲ್ಲಿ ಧರ್ಮಾತೀತವಾಗಿ ಅದನ್ನು ಗಮನಿಸಿದಾಗ ಈ ನೆಲದಲ್ಲಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬನೂ ಕೂಡ ಇಲ್ಲಿನ ಒಂದು ಸಂಸ್ಕೃತಿಗೆ ಅನುಗುಣವಾಗಿ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇಂತಹ ಈ ಮಹಾಕಾವ್ಯಗಳು ಶತಮಾನಗಳಲ್ಲಿ ಕೂಡ ಅನೇಕ ಕವಿಗಳಿಗೆ ಸ್ಫೂರ್ತಿಯಾಗುತ್ತಾ ಬಂದಿದ್ದಾವೆ. ಅವುಗಳನ್ನು ತಮ್ಮ ಧೋರಣೆಯಲ್ಲಿ, ತಮ್ಮ ದೃಷ್ಟಿಯಲ್ಲಿ ಅದನ್ನು ರಚಿಸ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು. ಅಂದರೆ ತಮ್ಮ ಮಾತೃಭಾಷೆಯಲ್ಲಿ ತಮ್ಮ ಆ ಜನರ ಜೀವನ ಪ್ರದೇಶದ ವ್ಯಾಪ್ತಿಗೆ ಅನುಗುಣವಾಗಿ ಅಲ್ಲಿರ್ತಕ್ಕಂಥ ಇವುಗಳನ್ನು ಗಮನಿಸಿ, ಅಂದರೆ ಅಲ್ಲಿರ್ತಕ್ಕಂಥ ಜನಜೀವನದ ಆಚಾರ ವಿಚಾರ ನಡೆ ನುಡಿ ಇವನ್ನೆಲ್ಲ ಗಮನಿಸಿ ಅದಕ್ಕನುಗುಣವಾಗಿ ಆ ಮಹಾಕಾವ್ಯವನ್ನು ಮೂಲಭೂತವಾಗಿ ಇಟ್ಕೊಂಡು ರಚಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ಅಂತಕ್ಕಂಥದ್ದು. ಸೊ ಇಲ್ಲಿಗೆ ಬಂದಾಗ ಈ ಒಂದು ನಮ್ಮ ಕನ್ನಡದಲ್ಲಿ ಈ ರಾಮಾಯಣ ಮಹಾಭಾರತವನ್ನು ಆಧರಿಸಿರ್ತಕ್ಕಂಥ ಅನೇಕ ಕಥೆಗಳನ್ನು ನಾವು ನೋಡ್ತೇವೆ. ನಾನು ಹೇಳಿದೆ, ಈ ವಾಸ್ತವವಾಗಿ ಈ ಒಂದು ಮೂಲ, ಈ ಪದ್ಯದ ಹಲುಬಿದಳ್ ಕಲ್ಮರಂ ಕರಗುವಂತೆ ಅಂತಕ್ಕಂಥ ಪದ್ಯದ ಮೂಲ ಜೈಮಿನಿ ಭಾರತ. ಹೆಸರು ಜೈಮಿನಿ ಭಾರತ ಅಂತಿದೆ, ರಾಮಾಯಣದ ಕತೆ ಉಂಟಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ಅದಕ್ಕೆ ಹಿನ್ನೆಲೆ ಏನಂತೇಳಿದರೆ, ವೈಶಂಪಾಯನನ ಶಿಷ್ಯರಾಗಿರ್ತಕ್ಕಂಥ ಜೈಮಿನಿ ಮುನಿಗಳು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳ್ತಾ ಇರ್ತಾರೆ. ಹೇಳ್ತಾ ಇರೋ ಸಂದರ್ಭದಲ್ಲಿ ಶಿಷ್ಯರು ಕೇಳ್ತಾರೆ, ಅಂದರೆ ಅವರು ಬಬ್ರುವಾಹನ ಮತ್ತು ಅರ್ಜುನನ ನಡುವೆ ನಡೆದಂಥ ಯುದ್ಧವನ್ನು ವರ್ಣಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಶಿಷ್ಯರು ಕೇಳ್ತಾರೆ, ಈ ರೀತಿ ತಂದೆ ಮಕ್ಕಳ ನಡುವೆ ನಡೆದಂಥ ಯುದ್ಧದ ಒಂದು ಉಲ್ಲೇಖ ಎಲ್ಲಾದರೂ ಉಂಟೆ ಅಂತ ಕೇಳಿದಾಗ ಜೈಮಿನಿ ಮುನಿಗಳು ಈ ಕಥೆಯನ್ನು ಹೇಳ್ತಾರೆ. ಅಂದರೆ ರಾಮಾಯಣದ ರಾಮ ಮತ್ತು ಲವಕುಶರ ನಡುವೆ ನಡೆದಂಥ ಯುದ್ಧವನ್ನು, ತಂದೆ ಮಕ್ಕಳ ನಡುವೆ ನಡೆದಂಥ ಯುದ್ಧದ ವರ್ಣನೆಯನ್ನು ಮಾಡುವಾಗ ಇದು ಬರ್ತದೆ. ಅಲ್ಲಿ ಈ ಸೀತೆಯನ್ನು ವನವಾಸಕ್ಕೆ, ಅಂದರೆ ಕಾಡಿಗೆ ಕರ್ಕೊಂಡು ಹೋಗ್ತಕ್ಕಂಥ, ಕಾಡಲ್ಲಿ ಬಿಟ್ಟು ಬರತಕ್ಕಂಥ ಆ ಒಂದು ಸಂದರ್ಭವನ್ನು ಹೇಳ್ತಕ್ಕಂಥದ್ದು. ಜೈಮಿನಿ ಮುನಿಗಳ ಮಹಾಭಾರತವನ್ನು ಆಧರಿಸಿಯೇ ಈ ಕಥೆಯನ್ನು ಬರೆದ್ರಿಂದಾಗಿ ಇದನ್ನು ಜೈಮಿನಿ ಭಾರತ ಅಂತ ಕರೀತಾರೆ. ಮತ್ತು ನಮ್ಮ ಲಕ್ಷ್ಮೀಶನನ್ನು ಉಪಮಾಲೋಲ ಅಂತ ಕರೀತಾರೆ. ಅವನು ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ದೇವನೂರಿನಲ್ಲಿ ಜನಿಸಿದ ಅಂತಕ್ಕಂತಹ ಒಂದು ಪ್ರತೀತಿ ಇದೆ. ಇವನು ಆ ಒಂದು ಜನ್ಮಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳು ಇದ್ದಾವೆ. ಅದನ್ನು ಒತ್ತಟ್ಟಿಗೆ ಇಟ್ಟರೆ ಈ ಒಂದು ತನ್ನ ಕಾವ್ಯದ ಮಿತಿಯಲ್ಲಿ ಅವನು ರಚಿರ್ತಕ್ಕಂಥ ಈ ಜೈಮಿನಿ ಭಾರತದ ಈ ಕೃತಿಯಲ್ಲಿ ನೀವು ಕಳೆದ ವರ್ಷ SSLCಯಲ್ಲಿ ನೋಡಿದಿರಿ, ವೀರ ಲವ ಅಂತಕ್ಕಂಥ ಪದ್ಯದಲ್ಲಿ ಅಂದರೆ ಎಷ್ಟು ಉಪಮೆಗಳನ್ನು ಬಳಸ್ತಾ ಆಲಂಕಾರಿಕವಾಗಿ ರಚಿಸ್ತಕ್ಕಂಥ ಒಂದು ಇದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಆ ಸೀತೆಯನ್ನು ಕಾಡಿಗೆ ಬಿಟ್ಟು ಬರತಕ್ಕಂತಹ ಆ ಒಂದು ಕರುಣಾಜನಕವಾದಂಥ ಒಂದು ಇದನ್ನು ಇಲ್ಲಿ ವರ್ಣಿಸ್ತಾ ಹೋಗ್ತಕ್ಕಂಥ ಈ ಪದ್ಯದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಆ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವ ಸಂದರ್ಭ ಏನು ಅಂತೇಳಿದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ದಶರಥನ ಮಗನಾಗಿರ್ತಕ್ಕಂಥ ರಾಮ ಬೆಳೆದು ದೊಡ್ಡವನಾದ ಮೇಲೆ ವಿಶ್ವಾಮಿತ್ರರೊಡನೆ ಹೋಗಿ ತಾಟಕಿಯ ಸಂಹಾರವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಅವನಿಗೆ ಅನೇಕ ಮಂತ್ರೋಪದೇಶಗಳನ್ನು ಮಾಡ್ತಾರೆ. ತಾಟಕಿಯ ಸಂಹಾರವಾಗುತ್ತೆ. ಆನಂತರ ಜನಕನ ಆಸ್ಥಾನದಲ್ಲಿ ಸೀತೆಯ ಸ್ವಯಂವರವನ್ನು ಏರ್ಪಡಿಸಿದ್ದಾರೆ ಅಂತ ಹೇಳಿದಾಗ ಅಲ್ಲಿಗೆ ಈ ವಿಶ್ವಾಮಿತ್ರ ರಾಮನನ್ನು ಕರೆದೊಯ್ತಾನೆ. ಅಲ್ಲಿ ಸೀತೆಯನ್ನು ಆ ಒಂದು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಸ್ವಯಂವರದಲ್ಲಿ ಗೆಲ್ತಾನೆ. ಮದುವೆಯಾಗಿ ಅವರು ಅಯೋಧ್ಯೆಗೆ ಬರ್ತಾರೆ.
ಆದರೆ ಏನಾಗುತ್ತೆ, ಆ ರೀತಿ ಬಂದ ಕೆಲ ಕಾಲದಲ್ಲೇ ಆಕಾಶದಲ್ಲಿ ಧೂಮಕೇತು ಕಾಣಿಸಿಕೊಳ್ಳುತ್ತೆ. ರಾಜಸ್ಥಾನದ ಪಂಡಿತರೆಲ್ಲ ಕೂಡ, ಪುರೋಹಿತರೆಲ್ಲರೂ ಕೂಡ ಈ ಧೂಮಕೇತು ಕಾಣಿಸಿಕೊಳ್ಳೋದು ಅನಿಷ್ಟಕಾರಕ ಅಂತೇಳಿದಾಗ ದಶರಥ ಮುಂದೆ ಏನು ಅಂತೇಳಿದಾಗ, ನಿಮ್ಮ ಈ ಒಂದು ಇದನ್ನು ತ್ಯಜಿಸಿ ರಾಮನಿಗೆ ಪಟ್ಟವನ್ನು ಕಟ್ಟಿ ಅಂತೇಳಿದಾಗ ಖುಷಿಯಿಂದ ದಶರಥ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾನೆ. ಆ ಸಿದ್ಧತೆಯ ಒಂದು ಇದರಲ್ಲಿ ಏನಾಗುತ್ತೆ, ಇದು ಮಂಥರೆಗೆ ತಿಳಿದು ಅವಳು ಹೋಗಿ ಕೈಕೆಗೆ ದುರ್ಬೋಧೆಯನ್ನು ಮಾಡಿ ಆ ಪಟ್ಟಾಭಿಷೇಕವನ್ನು ತಪ್ಪಿಸ್ತಕ್ಕಂಥದ್ದು, ರಾಮನಿಗೆ ವನವಾಸ ಪ್ರಾಪ್ತ ಆಗ್ತಕ್ಕಂಥದ್ದು. ವನವಾಸಕ್ಕೆ ಕರ್ಕೊಂಡು ಹೋದಾಗ ಲಕ್ಷ್ಮಣನೊಡನೆ ಸೀತೆಯೊಡನೆ ವನವಾಸಕ್ಕೆ ಹೋದಾಗ ಅಲ್ಲಿ ಸೀತೆಯ ಅಪಹರಣ ರಾವಣನಿಂದ ಆಗತಕ್ಕಂಥದ್ದು. ಆ ರಾವಣನನ್ನು ವಧಿಸಿ ಮತ್ತೆ ತಿರುಗಿ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾಗಿ ಇರುವಂಥ ಸಮಯದಲ್ಲಿ ಒಂದು ದಿವಸ ತನ್ನ ದೂತರ ಮೂಲಕ ಇವನಿಗೆ ಗೊತ್ತಾಗತ್ತೆ ಏನಂತ ಹೇಳಿದರೆ, ಆ ರೀತಿ ರಾವಣನಿಂದ ಅಪಹರಿಸಲ್ಪಟ್ಟಂಥ ಸೀತೆಯ ಶೀಲದ ಬಗ್ಗೆ ಅಗಸನೊಬ್ಬ ಅಪವಾದದ ಮಾತನ್ನು ಆಡಿದಾಗ ಇದು ರಾಮನ ಕಿವಿಗೆ ತಲುಪುತ್ತೆ. ಆದರ್ಶದ ಒಂದು ರಾಜ್ಯವನ್ನು ಕೊಡುವಂತಹ ಪಣ ತೊಟ್ಟಿರ್ತಕ್ಕಂತಹ ರಾಮನಿಗೆ ಈ ಮಾತನ್ನು ಕೇಳಿ ತುಂಬ ದುಃಖವಾಗುತ್ತೆ. ಯಾಕೆಂದರೆ ಸೀತೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಅವನು, ಅಂದರೆ ಸೀತೆಯನ್ನು ವರಿಸಿರ್ತಕ್ಕಂಥ ಅವನು ಅಪಾರವಾದಂಥ ಪ್ರೀತಿಯನ್ನು ಉಳ್ಳವನಾಗಿದ್ದು ಈ ಸೀತೆಯ ಮೇಲಿನ ಈ ಅಪವಾದ ಅವನಿಗೆ ದುಃಖವನ್ನು ತರುತ್ತೆ. ಯಾಕೆಂದರೆ ತನ್ನನ್ನು ವರಿಸಿದವಳು ಭೂಮಿ ಮಗಳು, ಅಂತಹ ಇವಳಿಗೆ ಈ ಅಪವಾದ ಅನ್ನತಕ್ಕಂಥದ್ದು ಅದು ಅಂಟಿ ಬಿಡಬಾರದು ಅನ್ನುವಂಥದ್ದು ನಿರ್ಧಾರ ಮಾಡಿ ಅವನು ಸೀತೆಯನ್ನು ತ್ಯಾಗ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಆದ್ದರಿಂದಾಗಿ ಲಕ್ಷ್ಮಣನನ್ನು ಕರೆದು ಅವನು ಸೀತೆಯನ್ನು ಕಾಡಿಗೆ ಬಿಟ್ಟು ಬರಂತೆ ತಿಳಿಸ್ತಾನೆ. ಕಾಕತಾಳಿಯೋ ಅನ್ನುವ ಹಾಗೆ ಸೀತೆ ಕೆಲವೇ ದಿನಗಳ ಹಿಂದೆ ರಾಮನ ಬಳಿ ಹೇಳಿರ್ತಾಳೆ. ಗರ್ಭಿಣಿಯಾಗಿರ್ತಕ್ಕಂಥ ತಾನು ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಋಷಿ ಮುನಿ ಪತ್ನಿಯರಿಗೆ ನಾನು ಬಾಗಿನವನ್ನು ಅರ್ಪಿಸಲಿಲ್ಲ, ಈಗಲಾದರೂ ಹೋಗಿ ನೋಡ್ಕೊಂಡು ಬರ್ತೇನೆ ಅಂತಕ್ಕಂಥ ಬಯಕೆಯನ್ನು ಹೇಳಿರ್ತಾಳೆ ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಸೀತೆ. ನೋಡಿ, ಇದು ಸೀತೆ ಹಾಗೆ ಅಂತ ಭಾವಿಸಿ ಇರ್ತಾಳೆ. ಆದರೆ ಲಕ್ಷ್ಮಣನಿಗೆ ಈ ಸೀತೆಯನ್ನು ಕರೆದೊಯ್ದು ಕಾಡಲ್ಲಿ ಬಿಟ್ಟು ಬರಲಿಕ್ಕೆ ಹೇಳಿದಾಗ ಅದು ಅವಳಿಗೆ ವಿಷಯ ಗೊತ್ತಿರೋದಿಲ್ಲ. ತನ್ನನ್ನು ರಾಮ ಅದಕ್ಕಾಗಿಯೇ ಕಳಿಸ್ತಾ ಇದ್ದಾನೆ ಅಂತೇಳಿ ಭಾವಿಸ್ತಾಳೆ. ಸೊ ಆ ಸನ್ನಿವೇಶವನ್ನು ಮೊದಲುಗೊಂಡು ಈ ಪದ್ಯ ಪ್ರಾರಂಭವಾಗುತ್ತೆ ಅಂತಕ್ಕಂಥದ್ದು ಎಷ್ಟು ಸೊಗಸಾಗಿ ಇಲ್ಲಿ ಹೇಳ್ತಾ ಹೋಗ್ತಾನೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣಂತೆ. ಇಲ್ಲಿ ಎಲ್ಲ ಕೂಡ ವಾರ್ಧಕ ಷಟ್ಪದಿಯಲ್ಲಿ ಇರತಕ್ಕಂಥದ್ದು. ಇವನು ಉಪಮಾಲೋಲ ಅಂತೇಳಿದೆ, ಸಾಕಷ್ಟು ಉಪಮಗಳನ್ನು, ರೂಪಗಳನ್ನು, ಉತ್ಪ್ರೇಕ್ಷಾಲಂಕಾರಗಳನ್ನು ಈ ಪದ್ಯದಲ್ಲಿ ಬಳಸ್ತಾ ಹೋಗ್ತಾನೆ. ನೋಡಿ, ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದುಳ್ ಚಲಿಸುವ ಪತಾಕೆ ರಘುವರನು ಅಂಗನೆಯನು ಉಳಿದನು ಆಹಾ ಎಂದಡಿಗಡಿಗೆ ತಲೆಗೊಡಹುವಂತಿರಲ್ಕೆ ಪರಮ ದಾರುಣಮಾಯಿತಿದೆಂದ ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಳ್ಬಟ್ಟೆಗೊಂಡ ನಿಲವೇಗದಿಂದ ರಥವನು. ನೋಡಿ, ಇಲ್ಲಿ ಅಂದರೆ ಸೀತೆಯನ್ನು ಕರೆದೊಯ್ಯಲಿಕ್ಕೆ ಹೇಳಿದ್ದಾನೆ, ಕಾಡಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರಲಿಕ್ಕೆ ಈಗಾಗಲೇ ಒಂದು ಅನುಮತಿಯನ್ನು, ಆಜ್ಞೆಯನ್ನು ಮಾಡಿದ್ದಾನೆ ರಾಮ ಲಕ್ಷ್ಮಣನಿಗೆ. ಲಕ್ಷ್ಮಣ ಸೀತೆಯನ್ನು ರಥದಲ್ಲಿ ಕೂಡಿಸಿದ್ದಾನೆ. ಅಂದರೆ ಈ ಪರಿತ್ಯಾಗದ ವಿಷಯ ಎಲ್ಲರಿಗೂ ಗೊತ್ತಾಗಿದೆ ಸೀತೆಯನ್ನು ಹೊರತುಪಡಿಸಿ. ಆ ರೀತಿ ಕೇಳ್ ಅರಸ, ಅಂದರೆ ಇಲ್ಲಿ ಅರಸ ಯಾರು? ಜನಮೇಜಯ. ಯಾರು ಈ ಕಥೆಯನ್ನು ಹೇಳ್ತಾ ಇರೋದು? ಜೈಮಿನಿ ಮುನಿ ಹೇಳ್ತಾ ಇದ್ದಾನೆ. ಏನು ಈ ಕಥೆಯನ್ನು ಹೇಳ್ತಾ ಇದ್ದಾನೆ? ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್. ಆ ರೀತಿ ಸೀತೆಯನ್ನು ಕರೆದೊಯ್ತಕ್ಕಂತಹ ಆ ಒಂದು ಇದರಲ್ಲಿ ಇಲ್ಲಿ ಸೌಮಿತ್ರಿ ಅಂದರೆ ಲಕ್ಷ್ಮಣ, ವೈದೇಹಿ ಅಂದರೆ ಸೀತೆ. ವೈದೇಹಿಯನ್ನು ಕರೆದೊಯ್ಯುವ ಆ ರಥಾಗ್ರದೊಳ್, ರಥದ ಮೇಲೆ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ. ಚಲಿಸುವ ಅಂದರೆ ಅಂದಾಡುವ ಧ್ವಜ. ನೋಡಿ, ಇಲ್ಲಿ ಎಷ್ಟು ಅದ್ಭುತವಾಗಿ ಕವಿ ಎಂಥ ಭಾವನೆಯನ್ನು ಸ್ಫೂರಿಸ್ತಾನೆ ಅಂತೇಳಿ. ಆ ರೀತಿ ಸೀತೆಯನ್ನು ಕರೆದೊಯ್ಯುವ ಆ ರಥದ ಮೇಲಿನ ಧ್ವಜ ಅಂದಾಡ್ತಾ ಇತ್ತು. ಯಾಕೆ ಅಂದಾಡ್ತಾ ಇತ್ತು? ಗಾಳಿಗೆ ಅಂದಾಡ್ತಾ ಇತ್ತು. ಆದರೆ ಇಲ್ಲಿ ಕವಿ ಏನು ಹೇಳ್ತಾನೆ? ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನು ಅಂಗನೆಯನು ಉಳಿದನು ಆಹಾ ಎಂದಡಿಗಡಿಗೆ ತಡೆಗೊಳಗುವಂತಿರಲ್ಕೆ. ಅಯ್ಯೋ, ರಾಮನು ಸೀತೆಯನ್ನು ತ್ಯಜಿಸಿದ, ಅಯ್ಯೋ ಛೇ ಅಂತ ತಲೆ ಕೊಡುವ ಹಾಗೆ ಆ ಧ್ವಜ ಅಂದಾಡ್ತಿತ್ತಂತೆ. ನೋಡಿ, ಕವಿ ಒಂದು ಘಟನೆಯನ್ನು ಮತ್ತೊಂದು ಘಟನೆಯಾಗಿ ಅಲ್ಲಿ ಪರಿಭಾವಿಸ್ತಾನೆ ಅಂತ. ಇದು ಕವಿಯ ಒಂದು ಸೃಜನಶೀಲತೆ.
ಕವಿ ನಮ್ಮ ಭಾವನೆಗಳನ್ನು ಕಟ್ಟಿ ಅಲ್ಲಿ ಅಂದಾಡೋದಕ್ಕೆ ಧ್ವಜ ಅಂದಾಡೋದಕ್ಕೆ ಗಾಳಿಗೆ. ಆದರೆ ಅದನ್ನು ಏನು ಹೇಳ್ತಾನೆ ಕವಿಯಲ್ಲಿ, ರಾಮನು ಸೀತೆಯನ್ನು ತ್ಯಜಿಸಿದ ಆಹಾ ಎಂದು ಹೆಜ್ಜೆ ಹೆಜ್ಜೆಗೂ ತಲೆಯನ್ನು ಕೊಡುವ ಹಾಗೆ, ಛೇ ಅಂತ ತಲೆ ಕೊಡುವ ಹಾಗೆ ಅದು ಅಂದಾಡ್ತಾ ಇತ್ತು ಅಂತ. ನೋಡಿ, ಕವಿ ಒಂದು ಘಟನೆಯನ್ನು ಮತ್ತೊಂದು ಘಟನೆಯಾಗಿ ಇದನ್ನು ಉತ್ಪ್ರೇಕ್ಷಾಲಂಕಾರ ಅಂತ ಕರಿತೀವಿ ನಾವು. ಈಗ ಕವಿಗಳು ಹಾಗೇನೆ, ಈಗ ಒಂದು ಸಂದರ್ಭ ಅವನು ಹೇಳ್ತಾನೆ, ಈ ಬೆಳಗಿನ ಹೊತ್ತಲ್ಲಿ ಹುಟ್ಟತಕ್ಕಂತಹ ಸೂರ್ಯನನ್ನು ಮುತ್ತೈದೆಯ ಹಣೆಯ ಕುಂಕುಮ ಅಂತ ಹೇಳಿದಂಥದ್ದು. ಮತ್ತೊಬ್ಬ ಕವಿ ಹೇಳ್ತಾನೆ, ಈಗ ಎರಡು ಬಣಗಳ ನಡುವೆ ಯುದ್ಧ ನಡೀತಿತ್ತಂತೆ. ಅವನಿಗೆ ಆ ಯುದ್ಧವನ್ನು ವರ್ಣಿಸ್ತಾ ಹೋಗ್ತಾನೆ. ಸಂಜೆ ಆಯಿತು ಅಂತ ಹೇಳಬೇಕು ಕವಿಗೆ. ಅವನು ಹೇಳ್ತಾನೆ ಗೊತ್ತೇನು, ಎರಡು ಬಣಗಳ ನಡುವೆ ಯುದ್ಧ ಮುಗಿಯಿತು, ಅದನ್ನು ನೋಡ್ತಾ ಇದ್ದಂತಹ ಸೂರ್ಯ ಸ್ನಾನ ಮಾಡಲೋ ಎಂಬಂತೆ ಸಮುದ್ರದೊಳಗೆ ಮುಳುಗಿದ. ನೋಡಿ ಎಂಥ ಅದ್ಭುತವಂತ ಅಂದರೆ, ಸಂಜೆ ಆಯಿತು ಅಂತ ಅಷ್ಟೇ ಹೇಳ್ಬೇಕು ಅವನಿಗೆ. ಆದರೆ ಹಾಗೆ ಹೇಳಿಬಿಟ್ರೆ ಸಾಮಾನ್ಯ ಆಗ್ಬಿಡ್ತದೆ. ಅದಕ್ಕೆ ಅವನೇನು ಮಾಡ್ತಾನೆ, ಸ್ನಾನ ಮಾಡಲೋ ಎಂಬಂತೆ ಸೂರ್ಯ ಸಮುದ್ರದೊಳಗೆ ಮುಳುಗಿದ. ನೋಡಿ ಎಷ್ಟು ಸಹಜವಾಗಿರ್ತಕ್ಕಂಥ ವರ್ಣನೆ. ಅಂದರೆ ನಿಮಗೆ ಸ್ನಾನ ಮಾಡಲಿಕ್ಕೆ ಒಂದು ದಂಡೆ ನೀರು ಸಾಕು, ಆದರೆ ಸೂರ್ಯನಿಗೆ ಸ್ನಾನ ಮಾಡಲಿಕ್ಕೆ ಸಮುದ್ರವೇ ಬೇಕು. ಎಂಥ ಒಂದು ಇಂಥ ಅನೇಕ ವಿಷಯಗಳು ಕವಿಗಳು ಎಂಥ ಇದನ್ನು ಉಂಟು ಮಾಡ್ತಾರೆ ನಮ್ಮಲ್ಲಿ. ಆ ಮೃದುವಾದಂತಹ ಒಂದು ಭಾವನೆಗಳನ್ನು ಎಷ್ಟು ಅದ್ಭುತವಾಗಿ ಇಂಥ ಅಲಂಕಾರಿಕವಾಗಿರ್ತಕ್ಕಂಥ ಪದಗಳನ್ನು ಬಳಸ್ತಾರೆ ಅಂತ. ಇದು ಕವಿಯ ಕಾಣಿಕೆ ಅಂದರೆ ನೋಟ, ಅವನ ಒಳನೋಟ. ಆಯಿತಾ, ಅನೇಕ ಇಂಥ ಕವಿ ಸಮಯಗಳು ಬರ್ತವೆ. ಅಂದರೆ ಅವನಿಗೆ ಸೀಮಿತವಾಗಿರ್ತಕ್ಕಂಥದ್ದು, ಅವನಿಗೆ ಮಾತ್ರ ಒಳಹು, ಅವನ ಒಳಹು, ಅವನು ಕಂಡುಕೊಂಡಿರ್ತಕ್ಕಂಥ ಒಂದಿದು ಕಾಣಿಕೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಆ ಧ್ವಜ ಅಲ್ಲಾಡೋದು ಯಾಕೆ, ಗಾಳಿಗೆ. ಆದರೆ ಅದನ್ನು ಆ ರೀತಿ ಹೇಳ್ಬಿಟ್ರೆ ಸಾಮಾನ್ಯವಾಗಿಬಿಡುತ್ತಲ್ಲ. ಅದಕ್ಕೆ ರಾಮನು ಸೀತೆಯನ್ನು ತ್ಯಜಿಸಿದ ಆಹಾ ಎಂದು ಹೆಜ್ಜೆ ಹೆಜ್ಜೆಗೂ ಅಡಿಗಡಿಗೂ ತಲೆ ಕೊಡಹುವಂತೆ ಅದು ಭಾಸವಾಯಿತು ಕವಿಗೆ. ಅದಕ್ಕೆ ಹೇಳ್ತಾನೆ ಇಲ್ಲಿ, ಅರಸ ಕೇಳ್ ಸೌಮಿತ್ರಿ ಅಂದರೆ ಲಕ್ಷ್ಮಣ, ವೈದೇಹಿಯಂ ಕೊಂಡು, ವೈದೇಹಿ ಅಂದರೆ ಸೀತೆ, ಕೊಂಡು ತೆರಳುವ ಆ ರಥಾಗ್ರದೊಳ್, ಆ ರಥದ ಮೇಲ್ಭಾಗ, ಅಗ್ರ ಅಂದರೆ ಮೇಲೆ, ರಥಾಗ್ರದೊಳ್ ಚಲಿಸುವ ಪತಾಕೆ, ಚಲಿಸುವ ಅಂದರೆ ಅಂದಾಡುವ ಆ ಧ್ವಜ, ರಘುವರನು ಅಂಗನೆಯನು ಉಳಿದನು, ರಘುವರನು ಅಂಗನೆಯನು ಉಳಿದನು, ಆಹಾ ಎಂದಡಿಗಡಿಗೆ, ತ್ಯಜಿಸಿದನು ಎಂದಡಿಗಡಿಗೆ, ತಲೆ ಕೊಡಹುವಂತೆ ಇರುವಾಗ ಪರಮ ದಾರುಣಮಾಯಿತಿದೆಂದು. ಅಯ್ಯೋ, ಇದು ಪರಮ ಅನ್ಯಾಯ. ತುಂಬು ಗರ್ಭಿಣಿಯಾಗಿರ್ತಕ್ಕಂತಹ ಸೀತೆ ಪರಮ ದಾರುಣಮಾಯಿತಿದೆಂದ ಅಯೋಧ್ಯಾಪುರದ ನೆರವಿಯ ಜನ, ಅಯೋಧ್ಯಾಪುರದ ಆ ಜನ ಗುಜುಗುಜಿಸಿ ಮನದಿ ಕರಗಿ, ಒಳಗೊಳಗೆ ಕೊರಗಿ ಮನದಿ ಕರಗಿ ಆ ಸೀತೆಯ ಬಗ್ಗೆ ಕರುಣೆಯನ್ನು ವ್ಯಕ್ತಪಡಿಸಿ. ಸಾಮಾನ್ಯಳಲ್ಲ ಅವಳೀಗ, ತುಂಬು ಗರ್ಭಿಣಿ ಸ್ತ್ರೀಯನ್ನು ಆ ಕರೆದೊಯ್ತಕ್ಕಂಥ ಸಂದರ್ಭದಲ್ಲಿ ಪರಮ ದಾರುಣಮಾಯಿತಿದೆಂದ ಅಯೋಧ್ಯಾಪುರದ ನೆರವಿಯ ಜನ ಗುಜುಗುಜಿಸಿ ಅಂದರೆ ಒಳಗೆ ಮಾತನಾಡಿಕೊಳ್ತಾ ಮನದಿ ಕರಗಿ ಕಾತರಿಸುತ್ತಿರೆ, ಆತಂಕಪಟ್ಟಿರುವಾಗ ಪರಿಸಿದಂ ಕಾಳ್ಬಟ್ಟೆಗೊಂಡು, ಕಾಳ್ ಅಂದರೆ ಕಾಡು, ಬಟ್ಟೆ ಅಂದರೆ ದಾರಿ. ನೋಡಿ ಇಲ್ಲಿ ನಾನಾರ್ಥ. ಬಟ್ಟೆ ಅಂದರೆ ವಸ್ತ್ರ ಒಂದರ್ಥ, ಬಟ್ಟೆ ನಾವು ಧರಿಸ್ತಕ್ಕಂಥ ಬಟ್ಟೆ ವಸ್ತ್ರ. ಮತ್ತೊಂದು ಬಟ್ಟೆ ಅಂದರೆ ಕಾಡು. ಕಾಳ್ಬಟ್ಟೆಗೊಂಡ ಅನಿಲ ವೇಗದಿಂದ, ಕಾಳ್ ಅಂದರೆ ಇಲ್ಲಿ ಕಾಡು, ಕಾಡಿನ ದಾರಿ ಹಿಡಿದು ಅನಿಲ ವೇಗದಿಂದ, ಅನಿಲ ಅಂದರೆ ವಾಯು ವೇಗದಿಂದ, ಅತ್ಯಂತ ವೇಗವಾಗಿ. ಅನಲ ಅಂದರೆ ಬೆಂಕಿ, ಅನಿಲ ಅಂದರೆ ಗಾಳಿ. ಅನಿಲ ವೇಗದಿಂದ, ಕಾಳ್ಬಟ್ಟೆಗೊಂಡ ಅನಿಲ ವೇಗದಿಂದ ರಥವನು ಅತ್ಯಂತ ವೇಗವಾಗಿ ಕಾಡಿನ ದಾರಿಯಾಗಿ ಆ ರಥವನ್ನು ಓಡಿಸಿದ, ವಾಯು ವೇಗದಲ್ಲಿ ಆ ರಥವನ್ನು ಓಡಿಸಿದ. ಅರಸ, ಏ ಜನಮೇಜಯ ರಾಜನೇ ಕೇಳು, ಲಕ್ಷ್ಮಣನು ಸೀತೆಯನ್ನು ಕರೆದುಕೊಂಡು ಹೋಗುವ ಆ ರಥದ ಮೇಲ್ಭಾಗದಲ್ಲಿದ್ದಂತಹ ಧ್ವಜವು ರಾಮನು ಸೀತೆಯನ್ನು ತ್ಯಜಿಸಿದ, ಅಯ್ಯಯ್ಯೋ ಅಂತ ತಲೆ ಕೊಡುವ ಹಾಗೆ, ಆಹಾ ಎಂದು ತಲೆ ಕೊಡುವ ಹಾಗೆ ಅಲ್ಲಾಡುತ್ತಾ ಇರುವಾಗ, ಅಯ್ಯೋ ಇದು ಪರಮ ದಾರುಣ, ಪರಮ ಅನ್ಯಾಯ ಅಂಥೇಳಿ ಜನರು ತಮ್ಮೊಳಗೆ ಮಾತಾಡಿಕೊಳ್ತಾ, ಮನಸ್ಸಲ್ಲಿಯೇ ಕರಗುತ್ತಾ, ದುಃಖಿಸ್ತಾ, ಆತಂಕಪಟ್ಟಿರುವಾಗ ಅಲ್ಲಿ ಓಡಿಸಿದ ಕಾಳ್ಬಟ್ಟೆಗೊಂಡ ಅನಿಲ ವೇಗದಿಂದ ರಥವನ್ನು, ಕಾಡಿನ ವೇಗದಲ್ಲಿ ಆ ರಥವನ್ನು ವಾಯು ವೇಗದಿಂದ ಓಡಿಸಿದ ಅನ್ನುವಂಥದ್ದು ಮೊದಲನೇ ಪದ್ಯಾರ್ಥ. ಆಮೇಲೆ ನೋಡಿ, ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮೊಟ್ಟು
ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮೊಟ್ಟು. ರಥದಿಂದ ಇಳಿದು ಮಂದಾಕಿನಿ ಅಂದರೆ ಗಂಗೆ, ಅವಳನ್ನು ಮಂದಾಕಿನಿ ಅಂತ ಕರೀತಾರೆ. ನಾನಾ ಹೆಸರುಗಳಿದ್ದಾವೆ ಗಂಗೆಗೆ, ಆಯಿತಾ. ಇಳಿದು ರಥದಿಂದ ಆ ರೀತಿ ಅವಳನ್ನು ಕರೆದುಕೊಂಡು ಹೋಗಿ ರಥದಿಂದ ಇಳಿದು ಮಂದಾಕಿನಿಗೆ ಪೊಡಮೊಟ್ಟು, ಆ ಗಂಗಾ ನದಿಗೆ ನಮಸ್ಕರಿಸಿ, ಬಳಿಕ ಆಮೇಲೆ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು, ನಾವಿಕರು ಆ ದೋಣಿಯನ್ನು ನಡೆಸ್ತಕ್ಕಂಥವರು, ಅವರೊಡನೆ ನಾವಿಕರೊಡನೆ ನಾವದೊಳ್, ನಾವು ಅಂದರೆ ತೆಪ್ಪ, ತೆಪ್ಪ ಅಥವಾ ನೀರಲ್ಲಿ ಚಲಿಸ್ತಕ್ಕಂತಹ ದೋಣಿ. ನಾವದೊಳ್ ಗಂಗೆಯಂ ಕಳೆದು, ಗಂಗೆಯನ್ನು ದಾಟಿ, ನಿರ್ಮಲ ತೀರ್ಥದೊಳ್ ಮಿಂದು, ಗಂಗೆ ಅತ್ಯಂತ ಪವಿತ್ರವಾದಂಥ ನದಿ ಅಲ್ವಾ, ಆ ತೀರ್ಥದಲ್ಲಿ ಮಿಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತೆ. ಆ ರೀತಿ ರಥದಿಂದ ಇಳಿದು ಗಂಗೆಗೆ ನಮಸ್ಕರಿಸಿದ. ಮತ್ತೆ ಆ ಒಂದು ದೋಣಿಯಲ್ಲಿ ಅಥವಾ ತೆಪ್ಪದಲ್ಲಿ ಅವನು ಗಂಗಾ ನದಿಯನ್ನು ನಾವಿಕರೊಡನೆ ದಾಟಿಯಾದ ಮೇಲೆ ಆ ನಿರ್ಮಲ ತೀರ್ಥದಲ್ಲಿ ಮಿಂದು ಮತ್ತೆ ಸೌಮಿತ್ರಿಯಾದ ಲಕ್ಷ್ಮಣ ಮತ್ತೆ ಭೂಜಾತೆ ಸಹಿತ. ಭೂಜಾತೆ ಭೂಮಿಯಲ್ಲಿ ಜನಿಸಿದವಳು ಅಂತರ್ಥ. ಜನಕನ ಮಗಳಾಗಿರ್ತಕ್ಕಂಥ ಇವಳು ಅವನಿಗೆ ಭೂಮಿಯನ್ನು ಉಳುವಾಗ ಸಿಕ್ಕಿರತಕ್ಕಂಥವಳು ಅಂತ. ಭೂಜಾತೆ ಸಹಿತ ಒಳಗೊಳಗೆ ಮರುಗಿ, ಅವನಿಗೆ ಒಳಗೆ ದುಃಖ ಇತ್ತು. ತನ್ನ ಅತ್ತಿಗೆಯಾಗಿರ್ತಕ್ಕಂತಹ ಈ ಸೀತೆಯನ್ನು ಕಾಡಲ್ಲಿ ಬಿಡಬೇಕಲ್ಲ, ಅಯ್ಯೋ ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಈ ಹೆಣ್ಣು ಮಗಳನ್ನು ಹೇಗೆ ಬಿಡಲಿ? ಒಳಗೊಳಗೆ ಮರುಗಿ ಬಿಸುಸುಯಿದು ನಿಟ್ಟುಸಿರು ಬಿಡುತ್ತಾ ಚಿಂತೆ ಮಾಡ್ತಾನೆ. ಯಾಕೆ? ಮುಂದಳೆದ ಉಗ್ರ ಮೃಗ ಪಕ್ಷಿ ಗಣದಿಂದ ಘೂರ್ಮಿಸುವ ಹಳುವಮಂ ಪೊಕ್ಕನ್ ಅಡಿ ಇಡುವಡೆ ಅಸದಳಮೆಂಬ ಕರ್ಕಶದ ಮಾರ್ಗದಿಂದ. ಅವನಿಗೆ ತುಂಬ ಚಿಂತೆಯಾಗುತ್ತೆ, ಮನಸ್ಸಲ್ಲೇ ಮರುಗುತ್ತಾನೆ. ಆ ಮುಂದೆ ಕಾಣತಕ್ಕಂತಹ ಅತ್ಯುಗ್ರ, ಅತ್ಯಂತ ಘೋರವಾಗಿರ್ತಕ್ಕಂಥ ಉಗ್ರ ಮೃಗ ಪಕ್ಷಿ ಗಣದಿಂದ ಘೂರ್ಮಿಸುವ, ಪಕ್ಷಿಗಳಿಂದ ಮೃಗ ಪಕ್ಷಿಗಳ ಸಮೂಹದಿಂದ ಘೂರ್ಮಿಸುವ ಅಂದರೆ ಸದಾ ಶಬ್ದಮಯವಾಗಿರುವಂತಹ ಘೂರ್ಮಿಸುವ ಹಳುವ ಅಂದರೆ ಕಾಡು ಹೊದೆ. ಹಳುವಮಂ ಪೊಕ್ಕನ್ ಹೊಗ್ಗಿದ, ಅಡಿ ಇಡುವಡೆ ಅಸದಳ, ಹೆಜ್ಜೆ ಇಡ್ಲಿಕ್ಕೂ ಅಸಾಧ್ಯ ಅನ್ನತಕ್ಕಂತಹ ಕರ್ಕಶದ ಮಾರ್ಗದಿಂದ, ಅತ್ಯಂತ ಕಠಿಣವಾದ ಮಾರ್ಗದಲ್ಲಿ ಮುಂದೆ ನಡೆದ. ನೋಡಿ, ತನ್ನ ಒಂದಿಗೆ ಬರ್ತಾ ಇರುವಂತಹ ಸೀತೆ ಈಗ ಸಾಮಾನ್ಯಗಳ ತುಂಬು ಗರ್ಭಿಣಿಯಾಗಿರ್ತಕ್ಕಂಥವಳು. ಅಂಥ ಹೆಣ್ಣು ಮಗಳನ್ನು ಕೇವಲ ಕರ್ಕೊಂಡು ಹೋಗೋದಷ್ಟೇ ಅಲ್ಲ, ಕಾಡಲ್ಲಿಂದ ಬಿಟ್ಟು ಬರಬೇಕಲ್ಲ, ಆ ಚಿಂತೆ ಅವನಿಗೆ, ಮನಸ್ಸಲ್ಲೇ ದುಃಖ. ಆ ರೀತಿ ನದಿಯಲ್ಲಿ ಸ್ನಾನ ಮಾಡಿ ಮುಂದೆ ನೋಡ್ತಾನೆ, ಅತ್ಯಂತ ಕಠಿಣವಾದಂತಹ, ಅತ್ಯಂತ ದಟ್ಟವಾದಂತಹ ಕಾಡು. ಆ ಕಾಡು ಉಗ್ರ ಮೃಗ ಪಕ್ಷಿಗಳ ಸಮೂಹದಿಂದ ಸದಾ ಘೂರ್ಮಿಸ್ತಾ ಇತ್ತು. ಶಬ್ದ ಘೂರ್ಮಿಸುವ ಹಳು ಅಂದರೆ ಪೊದೆ ಅಥವಾ ಕಾಡು ಅಂತರ್ಥ. ಹಳುವಮಂ ಪೊಕ್ಕನ್ ಹೊಗ್ಗಿದನು, ಅಡಿ ಇಡುವಡೆ ಅಸದಳ. ನೋಡಿ, ಸಾಮಾನ್ಯವಾಗಿ ಗಂಡಸರಾದವರಿಗೆ, ವೀರನಾಗಿರ್ತಕ್ಕಂಥವರಿಗೆ ನಡೀಲಿಕ್ಕೆ ಅಸಾಧ್ಯ ಅನ್ನತಕ್ಕಂಥ ಒಂದು ಸಂದರ್ಭ ಆಯಿತಾ. ಅಂಥದ್ರಲ್ಲಿ ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಸೀತೆಯನ್ನು ಕರೆದೊಯ್ಯಬೇಕಲ್ಲ, ಅಡಿ ಇಡುವಡೆ ಅಸದಳ ಎಂಬ ಕರ್ಕಶದ ಮಾರ್ಗದಿಂದ ಆ ಸೀತೆಯನ್ನು ಕರೆದೊಯ್ದ. ಆ ರೀತಿ ವಾಯುವೇಗದಿಂದ ರಥವನ್ನು ಓಡಿಸಿಕೊಂಡು ಬಂದಿರತಕ್ಕಂತಹ ಅವನು ಆ ಒಂದು ನದಿ ತೀರದಲ್ಲಿ, ಗಂಗೆಯ ನದಿ ತೀರದಲ್ಲಿ ಇಳಿದು ನಾವಿಕರೊಡನೆ ನಾವೆಯಲ್ಲಿ ಆ ಗಂಗೆಯನ್ನು ದಾಟಿ ಆ ಒಂದು ನದಿಗೆ ನಮಸ್ಕರಿಸಿ ಅದರಲ್ಲಿ ಮಿಂದು ಮತ್ತೆ ಮುಂದಕ್ಕೆ ಹೊರಟ. ಅವನ ಮನಸ್ಸಲ್ಲಿ ನೋವು, ದುಃಖ ಇತ್ತು. ಮುಂದೆ ಕಾಣ್ತಕ್ಕಂತಹ ಈ ದಟ್ಟವಾದ ಕಾಡಲ್ಲಿ ಕ್ರೂರವಾದಂತಹ ಮೃಗಗಳು, ಪಕ್ಷಿಗಳ ಸಮೂಹದಿಂದ ಸದಾ ನಾದಮಯ, ಶಬ್ದಮಯವಾಗಿರ್ತಕ್ಕಂಥ ಈ ಕಾಡಲ್ಲಿ ಅತ್ಯಂತ ಕಠಿಣವಾದಂತಹ, ಹೆಜ್ಜೆ ಇಡಲಿಕ್ಕೂ ಅಸಾಧ್ಯ ಅನ್ನತಕ್ಕಂಥ ಕಠಿಣವಾದ ಮಾರ್ಗದಲ್ಲಿ ಮೆಲ್ಲಕ್ಕೆ ಹೆಜ್ಜೆಯನ್ನು ಇಟ್ಟ. ಆಮೇಲೆ ನೋಡಿ, ಇಲ್ಲಿ ಕವಿ ಒಂದು ವಿಶೇಷವಾದಂಥ ಒಂದು ಇದನ್ನು ಹೇಳ್ತಾನೆ. ಇಲ್ಲಿ ಏನವನು ಈ ಪದ್ಯವನ್ನು ನಾವು ಶ್ಲೇಷಾಲಂಕಾರ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಒಂದೊಂದು
ಪದಕ್ಕೂ ಕೂಡ ಎರಡು ಅರ್ಥ ಇರತಕ್ಕಂಥ ಒಂದು ರೀತಿಯಲ್ಲಿ ಹೇಳ್ತಾನೆ. ಆ ಕಾಡು ಹೇಗಿತ್ತು ಅನ್ನೋದ್ರ ವರ್ಣನೆಯನ್ನು ಮಾಡ್ತಾನೆ. ಅದೊಂದು ವಿಶೇಷವಾದಂಥ ಒಂದು ಪದಗಳ ಇದನ್ನು ಇಲ್ಲಿ ಬಳಸ್ತಾನೆ. ಅನೇಕ ಸಾಹಿತ್ಯದಲ್ಲಿ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇಂಥ ಅನೇಕ ಕವಿಗಳು ಈ ರೀತಿಯ ಒಂದು ಪದ್ಯಗಳನ್ನು ಬರೆದಿದ್ದಾರೆ. ಅಂದರೆ ಶ್ಲೇಷಾಲಂಕಾರದಲ್ಲಿ ಒಂದು ಪದಕ್ಕೆ ಎರಡು ಅರ್ಥ ಇರತಕ್ಕಂಥದ್ದನ್ನು ಅಲ್ಲಿ ಜೋಡಿಸಿ ಹೆಣೆದು ರಚಿಸ್ತಕ್ಕಂಥ ಒಂದು ಇದನ್ನು ನಾವು ನೋಡ್ತೇವೆ. ಇಲ್ಲಿ ನೋಡಿ, ಆ ಕಾಡು ಹೇಗೆ ಕಾಣ್ತು ಸೀತೆಗೆ ಅನ್ನೋದನ್ನು ಹೇಳಬೇಕಾಗಿದೆ ಕವಿಗೆ. ಹೇಳ್ತಾನೆ ಅವನು, ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮಾರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವಾವಾಸಮಾಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರ ಪುಂಡರೀಕ ವಿದ್ರುಮ ವೃಕ್ಷಮಯದೊಳು ಇಳಿದಿರುತ್ತಿದ್ದುದ ಮಹಾಟವಿ ಜಾನಕಿಯ ಕಣ್ಗೆ ಘೋರತರಮಾಗಿ ಮುಂದೆ. ಆ ಜಾನಕಿಯ ಕಣ್ಗೆ, ಆ ಸೀತೆಯ ಕಣ್ಗೆ ಆ ಕಾಡು ಅತ್ಯಂತ ಘೋರತರವಾಗಿ ಕಾಣ್ತಾ ಇತ್ತು. ನೋಡಿ, ಇಲ್ಲಿ ಕವಿ ಹೇಳ್ತಾನೆ, ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ. ಏನದು ಇರುಳು ಅಂದರೆ? ಇಲ್ಲಿ ಇರುಳು ಅಂದರೆ ರಾತ್ರಿ ಅಂತರ್ಥ, ಪಗಲು ಅಂದರೆ ಹಗಲು ಅಂತರ್ಥ, ಮಖ ಅಂದರೆ ಯಜ್ಞಕುಂಡ ಅಂತರ್ಥ, ದಿವ ಅಂದರೆ ಸ್ವರ್ಗ ಅಂತರ್ಥ, ಪಯೋನಿಧಿ ಅಂದರೆ ಹಾಳಿನ ಸಮುದ್ರ ಅಂತರ್ಥ, ಕೈಲಾಸಗಿರಿ ಅಂದರೆ ಕೈಲಾಸ ಅಂತರ್ಥ, ಅಂದರೆ ವೈಕುಂಠ. ಪಯೋನಿಧಿ ಅಂದರೆ ಹಾಲಿನ ಸಮುದ್ರ, ವೈಕುಂಠ ಅಂತರ್ಥ. ಅಲ್ಲಿ ಕವಿ ನೋಡಿ ಇಲ್ಲಿ ಹೇಳ್ತಾನೆ, ಸೋಮಾರ್ಕ ಶಿಖಿ ಸಹಸ್ರಾಕ್ಷ ಹರಿ ಶಿವಾವಾಸಮಾಗಿ ಅಂತ ಹೇಳ್ತಾನೆ. ಈ ಪದಕ್ಕೆ ಎರಡರ ಅರ್ಥ ಉಂಟು. ಈಗ ನೀವು ಅರ್ಥ ಮಾಡ್ಕೊಳ್ಬೇಕಿದೆ ಅಂದರೆ, ನಾವು ನೋಡಿ, ಈ ರಾತ್ರಿಯ ಪರವಾಗಿ ತಗೊಂಡಾಗ ಸೋಮ ಅಂದರೆ ಚಂದ್ರ ಅಂತರ್ಥ. ಆಕಾಶದಲ್ಲಿ ರಾತ್ರಿಯ ಹೊತ್ತು ಚಂದ್ರನೇ ಕಾಣುವ ಹಾಗೆ ಸೀತೆಯ ಕಣ್ಣಿಗೆ ಕಾಡಿನ ಪರವಾಗಿ ಈ ಸೋಮ ಅಂತ ತಗೊಂಡ್ರೆ ಎಲ್ಲಿ ನೋಡಿದರೂ ಬರೀ ಬಳ್ಳಿಗಳೇ ಕಾಣ್ತಾ ಇದ್ದವು. ಅಂದರೆ ಸೋಮಕ್ಕೆ ಇನ್ನೊಂದು ಅರ್ಥ ಬಳ್ಳಿ ಅಂತರ್ಥ. ಅಂದರೆ ಇರುಳಲ್ಲಿ, ರಾತ್ರಿಯ ಹೊತ್ತಲ್ಲಿ ಆ ಒಂದು ಆಕಾಶದಲ್ಲಿ ಚಂದ್ರನೇ ಕಾಣುವ ಹಾಗೆ ಸೀತೆಯ ಕಣ್ಣಿಗೆ ಆ ಕಾಡಿನಲ್ಲಿ ಎಲ್ಲಿ ನೋಡಿದರೂ ಕೂಡ ಬಳ್ಳಿಗಳೇ ಕಾಣ್ತಾ ಇದ್ದವು ಒಂದು. ಆಮೇಲೆ ಹಗಲ ಹೊತ್ತಿನಲ್ಲಿ ಆಕಾಶದಲ್ಲಿ ಸೂರ್ಯನೇ ಕಾಣ್ತಾ ಅಂತ ಹೇಗೋ, ಅರ್ಕ ಅಂದರೆ ಸೂರ್ಯ ಅಂತರ್ಥ. ಕಾಡಿನ ಪರವಾಗಿ ಅರ್ಕ ಅಂತ ತಗೊಂಡ್ರೆ ಆ ಕಾಡಲ್ಲಿ ಎಲ್ಲಿ ನೋಡಿದರೂ ಬರೀ ಎಕ್ಕೆ ಗಿಡಗಳೇ ಕಾಣ್ತಾ ಇದ್ವು. ಅರ್ಕ ಅಂದರೆ ಮತ್ತೊಂದು ಅರ್ಥ ಎಕ್ಕೆ. ಆಮೇಲೆ ಮಖ ಅಂದರೆ ಯಜ್ಞಕುಂಡ ಅಂತರ್ಥ. ಯಜ್ಞಕುಂಡದ ಪರವಾಗಿ ತಗೊಂಡಾಗ ಶಿಖಿ ಅನ್ನೋದರ ಅರ್ಥ ಬೆಂಕಿ ಅಂತರ್ಥ, ಬೆಂಕಿ. ಅಲ್ಲಿ ಕಾಡಿನ ಪರವಾಗಿ ತಗೊಂಡಾಗ ಶಿಖಿ ಅಂದರೆ ನವಿಲು ಅಂತರ್ಥ. ಆ ಕಾಡಿನಲ್ಲಿ ಎಲ್ಲಿ ನೋಡಿದರೂ ನವಿಲುಗಳೇ ಇದ್ವು. ಆಮೇಲೆ ದಿವ ಅಂತ ತಗೊಂಡ್ರೆ ಸ್ವರ್ಗ ಅಂತರ್ಥ. ಸ್ವರ್ಗದ ಪರವಾಗಿ ಸಹಸ್ರಾಕ್ಷ ಅಂತ ತಗೊಂಡ್ರೆ ಇಂದ್ರ ಅನ್ನೋ ಅರ್ಥ. ಸ್ವರ್ಗದಲ್ಲಿ ಇಂದ್ರನೇ ಇರ್ತಾ ಹೇಗೋ ಹಾಗೆ ಈ ಸಹಸ್ರಾಕ್ಷರ ಕಾಡಿನ ಪರವಾಗಿ ತಗೊಂಡಾಗ ಆ ಕಾಡಿನಲ್ಲಿ ಎಲ್ಲಿ ನೋಡಿದರೂ ಸಹಸ್ರಾಕ್ಷರ ಮತ್ತೊಂದರ್ಥ ಚಿರತೆ, ಚಿರತೆಗಳೇ ತುಂಬಿದ್ವು. ಮೈ ತುಂಬ ಕಣ್ಣು ಇರ್ತದಲ್ಲ, ಅದಕ್ಕೆ ಸಹಸ್ರಾಕ್ಷ ಅಂತ ಅದಕ್ಕೆ ಹೆಸರು. ಆಮೇಲೆ ಇಲ್ಲಿ ಪಯೋನಿಧಿ ಅಂದರೆ ಹಾಲಿನ ಸಮುದ್ರ, ವೈಕುಂಠದಲ್ಲಿ ಹರಿ ಅಂದರೆ ವಿಷ್ಣುವೇ ಇರ್ತಾನೆ ಹೇಗೋ ಹಾಗೆ ಕಾಡಿನ ಪರವಾಗಿ ತಗೊಂಡಾಗ ಈ ಹರಿ ಅಂದರೆ ಸಿಂಹ ಅಂತರ್ಥ. ಹರಿಗೆ ಮತ್ತೊಂದರ್ಥ ಸಿಂಹ. ಆ ಕಾಡಿನಲ್ಲಿ ಎಲ್ಲಿ ನೋಡಿದರೂ ಸಿಂಹಗಳೇ ಇದ್ವು. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಹೋಗ್ತಾನೆ ಕವಿ. ಆಮೇಲೆ ಹೇಳ್ತಾನೆ ಕೈಲಾಸ, ಶಿವನ ವಾಸಸ್ಥಾನ ಕೈಲಾಸಗಿರಿ. ಅದರ ಪರವಾಗಿ ತಗೊಂಡಾಗ ಶಿವ ಅಂದರೆ ಕೈಲಾಸದಲ್ಲಿ ಶಿವ ಹೇಗೋ ಹಾಗೆ ಆ ಕಾಡಿನಲ್ಲಿ ಈ ಶಿವ ಅನ್ನೋದು ಕಾಡಿನ ಪರವಾಗಿ ತಗೊಂಡಾಗ ಅರ್ಥ ನರಿ. ನೋಡಿ ಇಲ್ಲಿಗ ಅಂದರೆ ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರ ಪಯೋನಿಧಿ ಕೈಲಾಸಗಿರಿಯಂತೆ ಸೋಮಾರ್ಕ ಶಿಖಿ ಸಹಸ್ರಾಕ್ಷ ಹರಿ ಶಿವಾಯುತ ವಾಸಮಾಗಿ. ಅಂದರೆ ಇಲ್ಲಿ ಎರಡೆರಡರ ಅರ್ಥ ಬರ್ತದೆ ಈ ಪದಗಳಿಗೆ. ಅಂದರೆ ಇವುಗಳ ಪರವಾಗಿಯೇ ತಗೊಂಡಾಗ, ಇರುಳಿನ ಪರವಾಗಿ ತಗೊಂಡಾಗ ಸೋಮ ಅಂದರೆ ಚಂದ್ರ, ಹಗಲಿನ ಪರವಾಗಿ ತಗೊಂಡಾಗ ಅರ್ಕ ಅಂದರೆ ಸೂರ್ಯ, ಯಜ್ಞಕುಂಡದ ಪರವಾಗಿ ತಗೊಂಡಾಗ ಶಿಖಿ ಅಂದರೆ ಬೆಂಕಿ, ದಿವ ಅಂದರೆ ಸ್ವರ್ಗದ ಪರವಾಗಿ ತಗೊಂಡಾಗ ಸಹಸ್ರಾಕ್ಷ ಅಂದರೆ ಇಂದ್ರ, ಪಯೋನಿಧಿ ಇದರ ಪರವಾಗಿ ಅಂದರೆ ಹಾಲಿನ ಸಮುದ್ರದ ಪರವಾಗಿ ತಗೊಂಡಾಗ ಹರಿ ಅಂದರೆ ವಿಷ್ಣು, ಆಮೇಲೆ ಕೈಲಾಸದ ಪರವಾಗಿ ತಗೊಂಡಾಗ ಶಿವ ಅಂದರೆ ಶಿವ ಹರ. ಇವುಗಳನ್ನು ಕಾಡಿನ ಪರವಾಗಿ ತಗೊಂಡಾಗ
ಕಾಡಿನ ಪರವಾಗಿ ಇವುಗಳ ಅರ್ಥ ಆ ಕಾಡಿನಲ್ಲಿ ಎಲ್ಲಿ ನೋಡಿದರೂ ಬಳ್ಳಿಗಳು, ಎಲ್ಲಿ ನೋಡಿದರೂ ಎಕ್ಕೆ ಗಿಡಗಳು, ಎಲ್ಲಿ ನೋಡಿದರೂ ನವಿಲುಗಳು, ಎಲ್ಲಿ ನೋಡಿದರೂ ಚಿರತೆ, ಎಲ್ಲಿ ನೋಡಿದರೂ ಸಿಂಹ, ಎಲ್ಲಿ ನೋಡಿದರೂ ನರಿಗಳಿಂದ ಕೂಡಿತ್ತು. ನೋಡಿ, ಒಂದೇ ಪದಕ್ಕೆ ಎರಡು ಅರ್ಥ. ಶ್ಲೇಷಾಲಂಕಾರ. ಮತ್ತೆ ನೋಡಿ ಇಲ್ಲಿ ಹೇಳ್ತಾನೆ ನಿರುತಮಂ ಸೋಮಾರ್ಕಶಿಖಿ ಸಹಸ್ರಾಕ್ಷ ಅರಿಣಿತ ಶಿವಾವಾಸಮಾಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರ ಪುಂಡರೀಕ ವಿದ್ರುಮ ವೃಕ್ಷಮಯದೊಳು ಇಳಿದಿರುತ್ತಿದ್ದುದ ಮಹಾಟವಿ ಜಾನಕಿಯ ಕಣ್ಗೆ ಘೋರತರಮಾಗಿ ಮುಂದೆ. ಆ ಕಾಡು ದುರದಂತೆ, ದುರ ಅಂದರೆ ಯುದ್ಧ ಭೂಮಿ, ಕೊಳ ಅಂದರೆ ಸರೋವರ, ಕಡಲು ಅಂದರೆ ಸಮುದ್ರ, ನಭ ಅಂದರೆ ಆಕಾಶ. ಸೊ ಯುದ್ಧ ಭೂಮಿಯಲ್ಲಿ ಎಲ್ಲಿ ನೋಡಿದರೂ ಬಾಣಗಳು, ಯುದ್ಧ ಭೂಮಿ ಪರವಾಗಿ ತಗೊಂಡಾಗ ಶರ ಅಂದರೆ. ಕೊಳದ ಪರವಾಗಿ ತಗೊಂಡಾಗ ಪುಂಡರೀಕ ಅಂದರೆ ಆ ಕೊಳದಲ್ಲಿ ತಾವರೆಗಳು. ಸಮುದ್ರ, ಕಡಲು ಅಂದರೆ ಸಮುದ್ರ, ಸಮುದ್ರದ ಪರವಾಗಿ ತಗೊಂಡಾಗ ವಿದ್ರುಮ ಅಂದರೆ ಹವಳ, ಮುತ್ತು ಹೇಳ್ತೇವಲ್ಲ ಹವಳ. ನಭ ಅಂದರೆ ಆಕಾಶ, ಆಕಾಶದ ಪರವಾಗಿ ತಗೊಂಡಾಗ ವೃಕ್ಷ ಅಂದರೆ ನಕ್ಷತ್ರ, ಆಕಾಶದಲ್ಲಿ ಎಲ್ಲಿ ನೋಡಿದ್ರು ನಕ್ಷತ್ರಗಳು ಅಂತ. ಅದನ್ನು ಕಾಡಿನ ಪರವಾಗಿ ತಗೊಂಡಾಗ ಶರ ಅಂದರೆ ಆ ಕಾಡಲ್ಲಿ ಎಲ್ಲಿ ನೋಡಿದರೂ ದರ್ಬೆಗಳು, ಹುಲ್ಲು. ಆ ಕಾಡಿನಲ್ಲಿ ಎಲ್ಲಿ ನೋಡಿದರೂ ಪುಂಡರೀಕ ಅಂದರೆ ಹುಲಿ ಅಂತ ಅರ್ಥ. ಪುಂಡರೀಕ ಅನ್ನೋದಕ್ಕೆ ತಾವರೆ ಕೊಳದ ಪರವಾಗಿ, ಪುಂಡರೀಕ ಕಾಡಿನ ಪರವಾಗಿ ತಗೊಂಡಾಗ ಹುಲಿ. ವಿದ್ರುಮ ಅಂದರೆ ಸರೋವರದ ಪರವಾಗಿ ತಗೊಂಡಾಗ ವಿದ್ರುಮ ಅಂದರೆ ಹವಳ, ಮುತ್ತು. ಕಾಡಿನ ಪರವಾಗಿ ತಗೊಂಡಾಗ ವಿದ್ರುಮ ಅಂದರೆ ಮರ. ಆಮೇಲೆ ವೃಕ್ಷ, ಇದನ್ನು ನಾವು ಆಕಾಶದ ಪರವಾಗಿ ತಗೊಂಡಾಗ ವೃಕ್ಷ ಅಂದರೆ ನಕ್ಷತ್ರ. ಇಲ್ಲಿ ಕಾಡಿನ ಪರವಾಗಿ ತಗೊಂಡಾಗ ವೃಕ್ಷ ಅಂದರೆ ಕರಡಿ. ಅಂದರೆ ಆ ಕಾಡಿನಲ್ಲಿ ಎಲ್ಲಿ ನೋಡಿದರೂ ದರ್ಬೆಗಳಿಂದ, ಹುಲಿ, ಮರ ಮತ್ತು ಕರಡಿಗಳಿಂದ ಆವೃತವಾಗಿ ಅತ್ಯಂತ ಘೋರತರವಾಗಿ ಮುಂದೆ ಸೀತೆಗೆ ಕಾಣ್ತಾ ಇತ್ತು. ಕಾಲಿಡಲಿಕ್ಕೆ ಅಸಾಧ್ಯ ಅನ್ನತಕ್ಕಂಥ ಆ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಇವನಿಗೆ ಅಲ್ಲಿ ಅತ್ಯಂತ ಘೋರವಾಗಿ ಅದು ಕಾಣ್ತಾ ಇತ್ತು ಅಂತ ಹೇಳ್ತಾನೆ. ಏನೋ ಇರುಳಂತೆ ಪಗಲಂತೆ ಮಕದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮಾರ್ಕಶಿಖಿ ಸಹಸ್ರಾಕ್ಷ ಹರಿನುತ ಶಿವಾವಾಸಮಾಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರ ಪುಂಡರೀಕ ವಿದ್ರುಮ ವೃಕ್ಷಮಯದೊಳು ಇಳಿದಿರುತ್ತಿದ್ದುದ ಮಹಾಟವಿ ಜಾನಕಿಯ ಕಣ್ಗೆ ಘೋರತರಮಾಗಿ ಮುಂದೆ. ಮಹಾಟವಿ, ಅಟವಿ, ಅಡವಿ. ಆ ಅಡವಿ ಅತ್ಯಂತ ಘೋರವಾಗಿ ಸೀತೆಯ ಕಣ್ಣಿಗೆ ಕಾಣ್ತಾ ಇತ್ತಂತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನವ. ಅಂದರೆ ಇಲ್ಲಿ ಈ ಪದಗಳಿಗೆ ಎರಡೆರಡು ಅರ್ಥ ಇದ್ದಾವೆ. ಒಂದು ಕಾಡಿನ ಪರವಾಗಿಯೇ ತಗೊಂಡಾಗ ಬರುವಂಥ ಇವುಗಳನ್ನ ನಾವು, ಮತ್ತೊಂದು ಈ ಇರುಳು, ಪಗಲು, ಮಖ, ದಿವ ಅಂತ ಹೇಳ್ತಾರೆ, ಅದರ ಪರವಾಗಿನೇ. ಅಂದರೆ ಇಲ್ಲಿ ಅರ್ಥ ಬರೆದಿದ್ದಾನೆ. ಇರುಳು ಅಂದರೆ ರಾತ್ರಿ ಅಂತ ಅರ್ಥ, ಪಗಲು ಅಂದರೆ ಹಗಲು ಅಂತ ಅರ್ಥ. ಅವುಗಳ ಪರವಾಗಿನೇ. ಇರುಳಿನ ಪರವಾಗಿ ತಗೊಂಡಾಗ ಸೋಮ ಅಂದರೆ ಚಂದ್ರ ಬರ್ತಾನೆ, ಹಗಲಿನ ಪರವಾಗಿ ತಗೊಂಡಾಗ ಅರ್ಕ ಅಂದರೆ ಸೂರ್ಯ ಬರ್ತಾನೆ. ಹಾಗೆ ಎರಡೆರಡು ಅರ್ಥದಲ್ಲಿ ಈ ಪದ್ಯವನ್ನು ಹೇಳ್ತಾ ಹೋದು. ಅತ್ಯಂತ ಘೋರತರವಾಗಿ ಆ ಕಾಡಲ್ಲಿ ಎಲ್ಲಿ ನೋಡಿದರೂ ಸೀತೆಗೆ ಅದು ಕಾಣ್ತಾ ಇತ್ತು ಅಂತ ಹೇಳ್ತಾ ಹೋಗ್ತಾನೆ. ಹೀಗೆ ಅಂದರೆ ಆ ಸೀತೆಯನ್ನು ನೀನು ತಗೊಂಡೋಗಿ ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿದಾಗ ತುಂಬ ದುಃಖಿತನಾದ ಲಕ್ಷ್ಮಣನು ಅವಳನ್ನು ಕರೆದೊಯ್ತಾನೆ. ಕರೆದೊಯ್ಯುವಾಗ ನೋಡಿ, ಆ ರಥದ ಮೇಲಿನ ಅವಳನ್ನು ಕೂಡಿಸಿಕೊಂಡು ಕರೆದೋಗ್ತಕ್ಕಂಥ ಆ ರಥದ ಮೇಲಿನ ಧ್ವಜ ಅದೂ ಕೂಡ ಅಯ್ಯೋ ರಾಮನು ಸೀತೆಯನ್ನು ತ್ಯಜಿಸಿದ, ಅಯ್ಯಯ್ಯೋ ಅಂತ ತಲೆ ಕೊಡುವ ಹಾಗೆ ಅದು ಅಂದಾಡ್ತಾ ಇತ್ತು. ಹಾಗೆ ಜನರೆಲ್ಲ ಕೂಡ, ಅಯೋಧ್ಯಾಪುರದ ಜನರೆಲ್ಲರೂ ಕೂಡ ಗುಜುಗುಜಿಸಿ ತಮ್ಮೊಳಗೆ ಗಟ್ಟಿಯಾಗಿ ಮಾತನಾಡಲಾರದೆ ಮನಸ್ಸಲ್ಲಿಯೇ ದುಃಖಿಸಿ ಆತಂಕದಿಂದ ಇರುವಾಗಲೇ ಲಕ್ಷ್ಮಣ ಅತ್ಯಂತ ವಾಯುವೇಗದಿಂದ ಆ ಕುದುರೆಯನ್ನು, ಆದ ರಥವನ್ನು ಕಾಡಿನ ದಾರಿ ಮಾರ್ಗವಾಗಿ ಓಡಿಸಿದ. ಹಾಗೆ ಓಡಿಸಿದಾಗ ಆ ಗಂಗಾ ನದಿಯ ದಡಕ್ಕೆ ಬಂದ, ರಥದಿಂದ ಇಳಿದ, ಆ ನದಿಗೆ ನಮಸ್ಕರಿಸಿ ನಾವಿಕರೊಡನೆ ನಾವೆಯಲ್ಲಿ ಆ ಗಂಗಾ ನದಿಯನ್ನು ದಾಟಿ ಆಮೇಲೆ ಆ ನದಿಯಲ್ಲಿ ಮಿಂದು ಆಮೇಲೆ ಸೀತೆಯನ್ನು ಮುಂದೆ ಕಾಣ್ತಕ್ಕಂಥ ಅತ್ಯಂತ ಅಂದರೆ ಮನಸ್ಸಲ್ಲಿ ದುಃಖಿತನಾಗಿ ಮುಂದೆ ಕಾಣ್ತಕ್ಕಂಥ ಈ ಕಾಡಲ್ಲಿ ಯಾಗಪ್ಪ ಈ ಸೀತೆಯನ್ನು ಬಿಡುವುದು, ತುಂಬು ಗರ್ಭಿಣಿಯಾಗಿರ್ತಕ್ಕಂಥ ಈ ಹೆಣ್ಣು ಮಗಳನ್ನು ಹೇಗೆ ಬಿಡುವುದು, ಎಂಥ ಮಾರ್ಗ ಅದು? ಉಗ್ರವಾದಂತಹ ಮೃಗ ಪಕ್ಷಿಗಳ ಸಮೂಹದಿಂದ ಸದಾ ಶಬ್ದಮಯವಾಗಿರತಕ್ಕಂಥ, ಗರ್ಜಿಸ್ತಕ್ಕಂತಹ ಆ ಕಾಡಲ್ಲಿ ಅತ್ಯಂತ ಕಠಿಣ ಮಾರ್ಗ, ಕಾಲಿಡ್ಲಿಕ್ಕೂ ಅಸಾಧ್ಯ ಅನ್ನತಕ್ಕಂಥ ಕಠಿಣ ಮಾರ್ಗದಲ್ಲಿ ಮುಂದೆ ನಡೆದ. ಆ ರೀತಿ ಹೋಗಿರ್ತಕ್ಕಂಥ ಆ ಕಾಡು ಸೀತೆಯ ಕಣ್ಣಿಗೆ ಹೇಗೆ ಕಾಣಿತು? ಆ ಕಾಡಲ್ಲಿ ಎಲ್ಲಿ ನೋಡಿದರೂ ಕೂಡ ಬಳ್ಳಿಗಳಿಂದ ಆವೃತವಾಗಿ ಎಕ್ಕೆ ಗಿಡಗಳು ತುಂಬಿದ್ದು, ನವಿಲು, ಚಿರತೆ,
ನರಿ ಇವುಗಳಿಂದ ಆವೃತವಾಗಿ, ದರ್ಬೆಗಳಿಂದಲೂ ಹುಲಿಗಳಿಂದಲೂ ಮರ ಕರಡಿಗಳಿಂದ ಆವೃತವಾಗಿ ಅತ್ಯಂತ ಘೋರತರವಾಗಿ ಸೀತೆಯ ಕಣ್ಣಿಗೆ ಕಾಣ್ತಾ ಇತ್ತು ಆ ಮರ, ಆ ಕಾಡು ಅಂತಕ್ಕಂಥದ್ದು. ಸೊ ಇಷ್ಟು ಈ ವಿಷಯದಲ್ಲಿ ಇರ್ತಕ್ಕಂಥದ್ದು. ಇವುಗಳ ಕುರಿತು ಮತ್ತು ಮುಂದಿನ ಪದ್ಯದಲ್ಲಿ ಅಂದರೆ ಇಲ್ಲಿ ಕವಿ ಏನು ಆ ಸಿಚುವೇಶನ್, ಆ ಸಂದರ್ಭವನ್ನು ಇಲ್ಲಿ ನಮಗೆ ಕಟ್ಟಿಕೊಡ್ತಾ ಇದ್ದಾನೆ. ಯಾಕಂದರೆ ಸೀತೆ ಈಗ ಸಾಮಾನ್ಯಗಳಲ್ಲ, ತುಂಬು ಗರ್ಭಿಣಿ. ಅಂಥ ತುಂಬು ಗರ್ಭಿಣಿಯನ್ನು ರಾಮ ತ್ಯಜಿಸ್ತಕ್ಕಂಥದ್ದು ಜಿಜ್ಞಾಸೆ ವಾದ ನಡೀತಾ ಇದೆ. ಯಾಕಂದರೆ ಇದು ರಾಮ ಅವತಾರ ಪುರುಷ ಅಂತ ಹೇಳ್ತಾನೆ, ಆಗ ಮಾಡಿದ್ದು ಸರಿಯೋ ಇತ್ಯಾದಿ ಎಲ್ಲ ಅಲ್ಲಿ ಬರ್ತದೆ. ಆದರೆ ಒಂದು ಆದರ್ಶಕ್ಕೆ ಕಟ್ಟು ಬಿದ್ದದ್ದು, ತನ್ನ ಅವತಾರವಾಗಿದ್ದೇ ಒಂದು ಆದರ್ಶ ಸಾಮ್ರಾಜ್ಯವನ್ನು ಇದು ಮಾಡುವಂಥ ಒಂದು ಇದರಲ್ಲಿ. ಹಾಗಿರುವಾಗ ಒಬ್ಬ ಪ್ರಜೆಯ ಅನುಮಾನವೂ ಕೂಡ ತನ್ನ ಇದಕ್ಕೆ ಕಳಂಕ ಅನ್ನುವಂಥ ಒಂದು ಭಾವನೆ ಮಾಡಿ ತಾನು ಸೀತೆಯನ್ನು ತ್ಯಜಿಸ್ತಕ್ಕಂಥ ಸಂತೋಷದ ವಿಷಯ ಏನಲ್ಲ ಅದು, ಅವನು ತ್ಯಾಗವನ್ನೇ ಮಾಡ್ತಾ ಇದ್ದಾನೆ ಅಂತರ್ಥ. ತನ್ನೊಂದಿಗೆ ಬಾಳಿರತಕ್ಕಂತಹ ಸೀತೆಯನ್ನು ತ್ಯಜಿಸ್ತಕ್ಕಂಥ ಒಂದು ಅದು ಶಾಪವೂ ಕಾರಣ, ಪುರಾಣಗಳಲ್ಲಿ ಬರ್ತಕ್ಕಂಥ ಒಂದು ಇದು ಆಯಿತಾ. ಮಹಾಕಾವ್ಯಗಳ ಕೆಲವೊಂದು ವಿಚಾರಗಳನ್ನು ನಾವು ಜಿಜ್ಞಾಸೆ ಮಾಡ್ತಾ ಹೋದ ಹಾಗೆಲ್ಲ ಇವತ್ತಿನ ಕಾಲಕ್ಕೆ ಅದನ್ನು ಜಿಜ್ಞಾಸೆ ಮಾಡಲಿಕ್ಕೆ ಬರೋದಿಲ್ಲ. ಆವತ್ತಿನ ಕಾಲದ ಒಪ್ಪಿಗೆ, ಆವತ್ತಿನ ಕಾಲದ ಆ ಒಂದು ಇದು ಸಂಸ್ಕೃತಿ, ಅವುಗಳನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಸತ್ಯನಿಷ್ಠೆ ಮತ್ತು ಒಂದು ಮಾರ್ಗ ಅನ್ನುವಂಥದ್ದಿರುವಾಗ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆಗಿರತಕ್ಕಂಥ ಒಂದು ಹಿನ್ನೆಲೆ ಇರ್ತದೆ ಆಯಿತಾ. ಸೊ ಆ ಹಿನ್ನೆಲೆಯಲ್ಲೇ ನಾವು ಗಮನಿಸ್ತಾ ಬರಬೇಕಾಗುತ್ತೆ. ಇಲ್ಲಿ ಜಿಜ್ಞಾಸೆ, ಈಗ ಸೀತೆಯನ್ನು ತಾನು ಸ್ವಯಂವರದಲ್ಲಿ ಗೆದ್ದು ಬಂದಿರತಕ್ಕಂಥದ್ದು ಆಯಿತಾ, ವನವಾಸದಲ್ಲಿ ಸೀತೆಯೊಂದಿಗೆ ಕಳೆದಿರ್ತಕ್ಕಂಥದ್ದು, ಆಮೇಲೆ ಗೆದ್ದು ಬಂದ ಮೇಲೆ ಅದನ್ನು ಮೊದಲೇ ಅರಿತಿರ್ತಕ್ಕಂಥ ಇವನು ಜನಾವಿ ಇದಕ್ಕೆ ಬೇಕಾಗಿ ಅಗ್ನಿ ಪರೀಕ್ಷೆಯನ್ನು ಮಾಡಿರ್ತಕ್ಕಂಥ ಸೀತೆಯನ್ನು, ರಾವಣನೊಡನೆ ಇರ್ತಕ್ಕಂಥ ಅವಳನ್ನು ಅಗ್ನಿ ಪರೀಕ್ಷೆ ಮಾಡಿರ್ತಕ್ಕಂಥದ್ದು. ಅಗ್ನಿ ಇವಳು ಸಾಕ್ಷಾತ್ ಏನು ಅತ್ಯಂತ ಶ್ರೇಷ್ಠಳು ಪವಿತ್ರಳು ಅಂತೇಳಿ ಸಾಕ್ಷಾತ್ ಅಗ್ನಿನೇ ಅವಳನ್ನು ರಾಮನಿಗೆ ಅರ್ಪಿಸ್ತಕ್ಕಂಥದ್ದು. ಇಷ್ಟೆಲ್ಲ ಆದಮೇಲೂ ಕೂಡ ಜನರ ಅಪವಾದ ಉಂಟು ಅಂತೇಳಿದರೆ ಇದು ತನಗಲ್ಲ, ಸೀತೆಯ ಶೀಲದ ಮೇಲಿನ ಶಂಕೆ ಜಗಜ್ಜಾಹಿರವಾಗಿಬಿಡ್ತದೆ. ಈ ಶಂಕೆ ಹಾಗೆಯೇ ಉಳಿದ್ಬಿಡ್ತದೆ. ಈಗ ನಾನು ಆ ಮಾತಾಡಿರ್ತಕ್ಕಂಥ ಅಗಸನನ್ನು ಕರೆಸಿ ಅವನನ್ನು ವಿಚಾರಣೆ ಮಾಡಿ ಈಗಯ್ಯ ಆಗಯ್ಯ ಅಂತ ಹೇಳ್ಬೋದು, ಅವನ ಬಾಯಿ ಮುಚ್ಚಿಸ್ಬೋದು. ಆದರೆ ಎಷ್ಟು ದಿವಸ ಈಗ ಏನು ಒಂದು ಅಪವಾದ ಬಂತು ಏನಂತೇಳಿ, ಅವತಾರ ಪುರುಷನಾಗಿದ್ದ ರಾಮನ ಈಗ ಮಾಡಿದ್ದು ಸರಿಯೇ, ಬರಲಿ ಹೇಳು, ನನಗೆ ಬಂದಿದ್ದಲ್ಲ, ಸೀತೆಗಲ್ವಲ್ಲ, ಸೀತೆ ಶ್ರೇಷ್ಠಳು. ಅದನ್ನು ನಾವು ಅರ್ಥ ಮಾಡಬೇಕಿಲ್ಲಿ, ಅರ್ಥಾಯ್ತು. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ಪದ್ಯ ಇದಾಗ್ತಾ ಹೋಗ್ತದೆ. ಇದರ ಮುಂದಿನ ಭಾಗವನ್ನು ನಾವು ಮತ್ತೆ ಮುಂದಿನ ಕ್ಲಾಸಲ್ಲಿ ನೋಡೋಣಂತೆ. ನಮಸ್ಕಾರ.